ಎಲ್ರಿಗೂ ನಮಸ್ಕಾರ. ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವು ಇವತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಒಂದು ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಿದ್ದೀವಿ. 25 ಮೇ 2021 ಹಿಂದೂ ನ್ಯೂಸ್ ಪೇಪರಿಂದ ಈ ಒಂದು ಆರ್ಟಿಕಲ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ನಾವಿವತ್ತು ಡಿಸ್ಕಸ್ ಮಾಡ್ತಿರೋಂಥ ಆರ್ಟಿಕಲ್ಲು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಎಲ್ಲರೂ ಕೇಳಿರ್ತೀರ, CBI ಅಂದರೆ ನಿಮ್ಗೆಲ್ರಿಗೂ ಆಲ್ಮೋಸ್ಟ್ ತುಂಬ ಫೆಮಿಲಿಯರ್ ಇರುತ್ತೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ. ಸೊ ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಆಯಿತಾ. ಇದು ಮೇನ್ ಸೆಂಟ್ರಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಆಫ್ ದ ಸೆಂಟ್ರಲ್ ಗೌರ್ಮೆಂಟು. ಸೊ ಇದು ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅಂದರೆ 1963ನಲ್ಲಿ ಎಸ್ಟಾಬ್ಲಿಷ್ ಆಯಿತು. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಏನು ಮಾಡ್ತು, ಒಂದು ರೆಸಲ್ಯೂಷನ್ನ ಪಾಸ್ ಮಾಡೋದ್ರ ಮೂಲಕ ಈ ಒಂದು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ನ ಎಸ್ಟಾಬ್ಲಿಷ್ ಆಯಿತು. ಸೊ ಇದು CBIನ ಯಾವ ಥರ ಸೆಟಪ್ ಮಾಡಿದ್ರು ಅಂದರೆ ಶಾಂತನಂ ಕಮಿಟಿ ಅಂತ ಒಂದು ಕಮಿಟಿನ ಎಸ್ಟಾಬ್ಲಿಷ್ ಮಾಡಿದ್ರು. ಈ ಕಮಿಟಿ ರೆಕಮೆಂಡೇಶನ್ ಮೇಲೆ ಈ ಒಂದು CBIನ ಎಸ್ಟಾಬ್ಲಿಷ್ ಮಾಡಿದ್ರು. ಇದ್ರದ್ದು ಮೇನ್ ಆಬ್ಜೆಕ್ಟಿವ್ ಏನಂದರೆ ಕರಪ್ಷನ್ನ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಈ ಒಂದು CBIನ ಎಸ್ಟಾಬ್ಲಿಷ್ ಮಾಡಿದ್ರು. ಸೊ ಈ ಒಂದು ಕಮಿಟಿನ ಯಾವಾಗ ಎಸ್ಟಾಬ್ಲಿಷ್ ಮಾಡೋದು ಅಂದರೆ 1962-64ರಲ್ಲಿ ಎಸ್ಟಾಬ್ಲಿಷ್ ಮಾಡಿದರು. ಸೊ ಈ ಒಂದು CBI ಏನಿದೆ ಇದು ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲು ಯಾವ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರುತ್ತೆ ಅಂದರೆ ಪರ್ಸ್ನಲ್ ಮತ್ತು ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರುತ್ತೆ. ಸೊ ಯಾವ ಮಿನಿಸ್ಟ್ರಿ ಇದಕ್ಕೆ ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಪರ್ಸ್ನಲ್ ಪಬ್ಲಿಕ್ ಗ್ರಿವೆನ್ಸ್ ಅಂತ ಪೆನ್ಷನ್. ಸೊ ಈ ಒಂದು ಮಿನಿಸ್ಟ್ರಿ ಅಂಡರಲ್ಲಿ ಈ ಒಂದು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನು ಬರುತ್ತೆ. ಸೊ ಈ ಒಂದು ಮಿನಿಸ್ಟ್ರಿ ಏನಿದೆ ಇದನ್ನು ಯಾವಾಗೂ ಪ್ರೈಮ್ ಮಿನಿಸ್ಟರು ಹೆಡ್ ಮಾಡಿರ್ತಾರೆ ಮೋಸ್ಟ್ ಆಫ್ ದ ಟೈಮು. ಸೊ ಈ ಪ್ರೈಮ್ ಮಿನಿಸ್ಟರ್ಗೆ ಮಿನಿಸ್ಟರ್ ಆಫ್ ಸ್ಟೇಟ್ ಏನಿರ್ತಾರೆ ಅವರು ಈ ಎಲ್ಲ ಒಂದು ಅಡ್ಮಿನಿಸ್ಟ್ರೇಷನ್ ಬಗ್ಗೆ CBI ಬಗ್ಗೆ ಇವರಿಗೆ ಇನ್ಫಾರ್ಮೇಷನ್ನ ಕೊಡ್ತಿರ್ತಾರೆ. CBI ಬಗ್ಗೆ ಇರ್ಬೋದು, ಬೇರೆ ಇನ್ನೂ ಏನೇನು ಅಧಿಕಾರ ಇರುತ್ತೆ ಈ ಮಿನಿಸ್ಟ್ರಿ ಅಂಡರಲ್ಲಿ, ಆ ಎಲ್ಲ ಇನ್ಫಾರ್ಮೇಷನ್ನ ಪ್ರೈಮ್ ಮಿನಿಸ್ಟರ್ಗೆ ಮಿನಿಸ್ಟರ್ ಆಫ್ ಸ್ಟೇಟು ರಿಪೋರ್ಟ್ ಮಾಡ್ತಿರ್ತಾರೆ. ಸೊ ನಾವು ನೆಕ್ಸ್ಟು CBIಯು ಯಾವ್ಯಾವ ಆ್ಯಕ್ಟ್ಸಿಂದ ಪವರ್ನ ಗೇನ್ ಮಾಡ್ತಿದೆ ಅಂತ ನೋಡಬೇಕಂದ್ರೆ ಮೊದಲನೇ ಆ್ಯಕ್ಟ್ ಯಾವ್ದು ಕನ್ಸಿಡರ್ ಮಾಡ್ತೀವಿ ಅಂದರೆ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ 1946. ಈ ಒಂದು ಆ್ಯಕ್ಟ್ ಅಂಡರಲ್ಲಿ CBI ಅದ್ರ ಪವರ್ನ ಪಡ್ಕೊಳ್ಳುತ್ತೆ. ಮತ್ತು ಈ ಕರಪ್ಷನ್ನ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅನ್ನೋ ಒಂದು ಆ್ಯಕ್ಟನ ಅಂಡರಲ್ಲಿ ಇದು ಇನ್ವೆಸ್ಟಿಗೇಟಿವ್ ಪವರ್ಸ್ನ ಪಡ್ಕೊಂಡಿದೆ. ಸೊ ಇದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂಡರಲ್ಲಿ ಬರುತ್ತೆ. ಸೊ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಏನು ಮಾಡುತ್ತೆ, ಇದನ್ನು ಸೂಪರ್ವೈಸ್ ಮಾಡುತ್ತೆ. ಸೊ CBI ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ, ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ, ಸೊ ವಾಟ್ ಇಟ್ ರಿಕ್ವೈರ್ಸ್, ಈ ಥರ ಅದಕ್ಕೆ ಏನು ಬೇಕು ಇದನ್ನೆಲ್ಲನೂ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನು ಮಾನಿಟರ್ ಮಾಡ್ತಾ ಇರುತ್ತೆ. ಸೊ ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಆ್ಯಕ್ಟ್ ಅಂಡರಲ್ಲಿ CBI ಡೈರೆಕ್ಟರ್ನ ನಾವು ಅಪಾಯಿಂಟ್ ಮಾಡ್ತೀವಿ. ಸೊ CBI ಡೈರೆಕ್ಟರ್ನ ಯಾವ ಥರ ಅಪಾಯಿಂಟ್ ಮಾಡಬೇಕು ಅನ್ನೋ ಒಂದು ಪ್ರೊಸೀಜರ್ನ ಲೋಕ್ಪಾಲ್ ಆ್ಯಂಡ್ ಲೋಕಾಯುಕ್ತ ಆ್ಯಕ್ಟ್ 2003 ಕೊಡುತ್ತೆ. ಸೊ ಈ ಒಂದು ಆ್ಯಕ್ಟ್ ಪ್ರಕಾರ ನಾವೊಂದು 3 ಮೆಂಬರ್ ಕಮಿಟಿನ ಎಸ್ಟಾಬ್ಲಿಷ್ ಮಾಡ್ತೀವಿ. ಈ 3 ಮೆಂಬರ್ ಕಮಿಟಿನಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಒಬ್ಬರು ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಅವರು ಚೇರ್ಪರ್ಸನ್ ಆಫ್ ದ ಕಮಿಟಿ ಆಗಿರ್ತಾರೆ. ನೆಕ್ಸ್ಟು ಲೀಡರ್ ಆಫ್ ದ ಅಪೋಸಿಷನ್ ಇನ್ ಲೋಕಸಭಾ ಅಪೋಸಿಷನ್ ಲೀಡರ್ ಇರ್ತಾರಲ್ಲ ಅವರು ಕೂಡ ಇದ್ರದ್ದು ಸೆಕೆಂಡ್ ಮೆಂಬರ್ ಆಗಿರ್ತಾರೆ. ಥರ್ಡ್ ಮೆಂಬರ್ ಯಾರು ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವೈಲಬಲ್ ಇಲ್ಲ ಅಂದರೆ ಅವರು ನಾಮಿನೇಟ್ ಮಾಡೋಂಥ ಯಾರೋ ಒಬ್ಬರು ಸುಪ್ರೀಂ ಕೋರ್ಟ್ ಜಡ್ಜ್. ಓಕೆನಾ. ಸೊ ಈ 3 ಮೆಂಬರು ಸೇರಿ CBI ಡೈರೆಕ್ಟರ್ನ ಚೂಸ್ ಮಾಡ್ತಾರೆ. ಸೊ ನಾವು ಫಂಕ್ಷನ್ಸ್ ಆಫ್ ದ CBIನ ನೋಡ್ಬೇಕಂತ ಅಂದರೆ CBI ಏನೇನು ಕೆಲಸ ಮಾಡುತ್ತೆ ಅಂತ ಅಂದರೆ ಇದು ಒಂದು ಆ್ಯಂಟಿ ಕರಪ್ಷನ್ ಏಜೆನ್ಸಿ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೇ. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಅಂದ ತಕ್ಷಣ ನಮಗೆ ಕರಪ್ಷನ್ ಚಾರ್ಜಸ್ಸೇ ನೆನಪಾಗುತ್ತೆ. ಸೊ ಇದೊಂದು ಆ್ಯಂಟಿ ಕರಪ್ಷನ್ ಏಜೆನ್ಸಿ. ಇದಕ್ಕೆ ಮಲ್ಟಿಪಲ್ ಫೇಸಸ್ ಇರುತ್ತೆ ಮತ್ತು ಮಲ್ಟಿ ಡಿಸಿಪ್ಲಿನ್ಸ್ ಇರುತ್ತೆ, ಅಂದರೆ ತುಂಬ ಫಂಕ್ಷನ್ನ ಮಾಡುತ್ತೆ. ಇದಕ್ಕೆ ಒಂದೇ ಫಂಕ್ಷನ್ ಅಂತ ಇರಲ್ಲ. ಎಕ್ಸಾಂಪಲ್ ಆ್ಯಂಟಿ ಕರಪ್ಷನ್ ಡಿವಿಷನು, ಎಕನಾಮಿಕ್ ಕ್ರೈಮ್ ಡಿವಿಷನು, ಸ್ಪೆಷಲ್ ಕ್ರೈಮ್ ಡಿವಿಷನ್, ಈ ಥರ ಡಿಫ್ರೆಂಟ್ ಫಂಕ್ಷನ್ಸ್ನ ಮಾಡುತ್ತೆ. ಅಂದರೆ ಡಿಫ್ರೆಂಟ್ ಡಿಸಿಪ್ಲಿನಲ್ಲಿ ಇದು ವರ್ಕ್ ಮಾಡುತ್ತೆ. ಈಗ ಆ್ಯಂಟಿ ಕರಪ್ಷನ್ ಡಿವಿಷನ್ ಅಂತ ನಾವು ಚೂಸ್ ಮಾಡಿದ್ರೆ ಸೊ ಇದರಲ್ಲಿ ಏನೇನು ಫಂಕ್ಷನ್ ಬರುತ್ತೆ ಅಂದರೆ ಕರಪ್ಷನ್ ರಿಲೇಟೆಡ್ ಕೇಸಸ್ ಯಾವುದಾದ್ರೂ ಇದ್ವೆ, ಇಲ್ಲಾಂದರೆ ಫ್ರಾಡ್ ಏನಾದರೂ ಕೇಸಸ್ ಇದೆ, ಫ್ರಾಡ್ ರಿಲೇಟೆಡ್ ಕೇಸಸ್ ಇದ್ದರೆ ಈ ಆ್ಯಂಟಿ ಕರಪ್ಷನ್ ಡಿವಿಷನಲ್ಲಿ ಬರುತ್ತೆ. ಈಗ ಯಾರು ಇದರಲ್ಲಿ ಅಂಡರಲ್ಲಿ ಬರ್ತಾರೆ ಅಂದರೆ ಪಬ್ಲಿಕ್ ಸರ್ವೆಂಟ್ಸು, ಆಲ್ ಸೆಂಟ್ರಲ್ ಗೌರ್ಮೆಂಟ್ ಪಬ್ಲಿಕ್ ಸರ್ವೆಂಟ್ಸ್ ಬರ್ತಾರೆ, ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗಲ್ಲಿರೋಂಥ ಎಂಪ್ಲಾಯೀಸ್ ಬರ್ತಾರೆ, ಸೆಂಟ್ರಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿರುವಂಥ ಎಂಪ್ಲಾಯೀಸು ಈ ಆ್ಯಂಟಿ ಕರಪ್ಷನ್ ಡಿವಿಷನ್ ಅಂಡರಲ್ಲೇ ಬರ್ತಾರೆ.
ನೆಕ್ಸ್ಟ್ ಹೋದರೆ ಎಕನಾಮಿಕ್ ಕ್ರೈಮ್ ಡಿವಿಷನ್. ಸೊ ಏನಿದು ಎಕನಾಮಿಕ್ ಕ್ರೈಮ್ ಡಿವಿಷನು, ಇದರಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ, ಈಗ ಎಕ್ಸಾಂಪಲ್ ಬ್ಯಾಂಕ್ ಫ್ರಾಡ್ ಆಗಿರುತ್ತೆ, ಇಲ್ಲ ಫೈನಾನ್ಷಿಯಲ್ ಫ್ರಾಡ್ ಇರ್ಬೋದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಅಥವಾ ಫಾರಿನ್ ಎಕ್ಸ್ಚೇಂಜ್ ವೈಲೇಷನ್ಸ್ ಇರ್ಬೋದು, ಲಾರ್ಜ್ ಸ್ಕೇಲ್ ಸ್ಮಗ್ಲಿಂಗ್ ಆಫ್ ನಾರ್ಕೋಟಿಕ್ಸು, ಆ್ಯಂಟಿಕ್ಸು, ಕಲ್ಚರಲ್ ಪ್ರಾಪರ್ಟಿ ಆ್ಯಂಡ್ ಸ್ಮಗ್ಲಿಂಗ್ ಆಫ್ ಅದರ್ ಕಾಂಟ್ರಾಬ್ಯಾಂಡ್ ಐಟಮ್ಸ್. ಸೊ ಈ ಥರ ಎಲ್ಲ ಕೇಸಸ್ಸು ಎಕನಾಮಿಕ್ ಕ್ರೈಮ್ ಡಿವಿಷನ್ ಪಾರ್ಟಲ್ಲಿ ಬರುತ್ತೆ. ಏನಂದರೆ ಸ್ಪೆಷಲ್ ಕ್ರೈಮ್ ಡಿವಿಷನ್ ಅಂತ ತೊಗೊಂಡ್ರೆ, ಇಲ್ಲಿ ಟೆರರಿಸಮ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಇರ್ಬೋದು, ಬಾಂಬ್ ಬ್ಲಾಸ್ಟ್ ಇರ್ಬೋದು, ಸೆನ್ಸೇಷನಲ್ ಹೋಮಿಸೈಡ್ಸ್ ಇರ್ಬೋದು, ಕಿಡ್ನ್ಯಾಪ್ ಮಾಡೋದಿರ್ಬೋದು, ಕ್ರೈಮ್ ರಿಲೇಟೆಡ್ ಟು ಅಂಡರ್ ವರ್ಲ್ಡ್ ಅಥವಾ ಮಾಫಿಯಾ, ಈ ಥರ ಎಲ್ಲ ಕೇಸಸ್ಸು ಸ್ಪೆಷಲ್ ಕ್ರೈಮ್ ಡಿವಿಷನ್ ಅಂಡರಲ್ಲಿ ಬರುತ್ತೆ. ನೇಮೇ ಸಜೆಸ್ಟ್ ಮಾಡ್ತಿದೆ ಇದರಲ್ಲಿ ಯಾವ್ಯಾವ ಥರ ಕೇಸಸ್ ಬರುತ್ತೆ ಅಂತ. ಸೊ ದಿಸ್ ಆರ್ ದ ಫಂಕ್ಷನ್ಸ್ ಆಫ್ ದ CBI. ಈ ಥರ ಮಲ್ಟಿಫೆಸೆಟೆಡ್ ಆಗಿ, ಮಲ್ಟಿ ಡಿಸಿಪ್ಲಿನ್ ಆಗಿ ಇದು ವರ್ಕ್ ಮಾಡುತ್ತೆ. ಸೊ CBI ಜೊತೆಗೆ ಇರೋವಂಥ ಇಶ್ಯೂಸ್ ಯಾವುದ್ಯಾವುದು ಅಂದರೆ, ಇದು ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಜಾಸ್ತಿ ಆಗುತ್ತೆ. ಈಗ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಜಾಸ್ತಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ CBI ಯಾರೋ ಒಬ್ರನ್ನ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಹೋಗ್ತಿದೆ ಅಂತಂದಾಗ, ಸೊ ಅವಾಗ ಪೊಲಿಟಿಷಿಯನ್ಸ್ ಏನಾದ್ರು ಅದಕ್ಕೆ ಅಡ್ಡ ಬಂದು ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ತೊಂದರೆ ಮಾಡ್ತಿದ್ದಾರೆ ಅಂದಾಗ ಅವ್ರು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಆಗಲ್ಲ ಅಲ್ವಾ, ಆಬ್ವಿಯಸ್ಲಿ. ಸೊ ಹಾಗಾಗಿ ಪೊಲಿಟಿಕಲ್ ಇಂಟರ್ಫರೆನ್ಸಿಂದ ಎಫೆಕ್ಟಿವ್ ಆಗಿ ವರ್ಕ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ CBIಗೆ. ಈಗ CBI ಹೆಂಗಾಗಿದ್ದಾರೆ ಅಂದರೆ, ಈ ಕೇಜಲ್ಲಿರೋ ಪ್ಯಾರೆಟ್ ಥರ ಆಗಿದ್ದಾರೆ. ಓಕೆನಾ? ಸೊ ಲಾಸಸ್ ಆಫ್ ಕ್ರೆಡಿಬಿಲಿಟಿ. ಸೆಕೆಂಡ್ ಪ್ರಾಬ್ಲಮ್ ಏನಂದರೆ, ಕ್ರೆಡಿಬಿಲಿಟಿ ಸಿಗ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲು CBIಯು ಸ್ಟೇಟ್ಸಲ್ಲಿ ಏನಾದರೂ ಇನ್ವೆಸ್ಟಿಗೇಷನ್ ಮಾಡಬೇಕಂದ್ರೆ ಸ್ಟೇಟಿಂದ ಪರ್ಮಿಷನ್ ತೊಗೊಳ್ಬೇಕಾಗುತ್ತೆ. ಸ್ಟೇಟಿಂದ ಪರ್ಮಿಷನ್ ತೊಗೊಂಡು ಮಾತ್ರ ಆ ಸ್ಟೇಟ್ ಒಳಗಡೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಸಾಧ್ಯ. ಈಗ ಆಂಧ್ರ ಪ್ರದೇಶ್ ಮತ್ತು ವೆಸ್ಟ್ ಬೆಂಗಾಲಲ್ಲಿ ಏನು ಮಾಡಿದ್ರು, ಈ ಒಂದು CBI ಇನ್ವೆಸ್ಟಿಗೇಷನ್ ಕೇಸಸ್ಗೆ ಏನು ಪರ್ಮಿಷನ್ ಕೊಟ್ಟಿದ್ರು ಅದನ್ನು ವಾಪಸ್ ತೊಗೊಂಡಿದ್ದಾರೆ. ಯಾಕೆ ವಾಪಸ್ ತೊಗೊಂಡಿದ್ದಾರೆ ಅಂದರೆ, ಅವ್ರಿಗೆ ಸೆಂಟ್ರಲ್ ಏಜೆನ್ಸಿ ಮೇಲೆ ಫೇತ್ ಇಲ್ಲ, ಅಂದರೆ ಅವ್ರಿಗೆ ನಂಬಿಕೆ ಹೊರಟೋಗಿದೆ. ಹಾಗಾಗಿ ಇವ್ರು ಏನು ಮಾಡಿದ್ದಾರೆ, ವಾಪಸ್ ತೊಗೊಂಡಿದ್ದಾರೆ. ಅವ್ರದ್ದು ಎಕ್ಸ್ಪ್ಲನೇಷನ್ ಏನು ಇದಕ್ಕೆ ಅಂದರೆ, ಈಗ ಪ್ರೈಮ್ ಮಿನಿಸ್ಟರ್ ಅಥವಾ ಸೆಂಟ್ರಲ್ ಲೆವೆಲಲ್ಲಿ ಇರೋಂಥ ಮಿನಿಸ್ಟರ್ಸ್ ಏನಿದ್ದಾರೆ CBI ಮೂಲಕ ಮಿಸ್ಯೂಸ್ ಮಾಡ್ಕೊತಿದ್ದಾರೆ, ಅಂದರೆ ಸ್ಟೇಟ್ಸ್ ಮೇಲೆ ಅಧಿಕಾರ ಚಲಾಯಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ವಾಪಸ್ ತೊಗೊಂಡಿದ್ದಾರೆ ಅವ್ರಿಗೆ ಕೊಟ್ಟಿರೋ ಅಧಿಕಾರನ. ಓಕೆನಾ? ಸೊ ಇದ್ರ ರಿಲೇಟೆಡ್ ಆಗಿ ಒಂದು ಸುಪ್ರೀಂ ಕೋರ್ಟ್ ತೀರ್ಪಿದೆ. ವಿನೀತ್ ನಾರಾಯಣ್ ಮತ್ತು ಅದರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂದರೆ, CBI ಅದರ ರೆಸ್ಪಾನ್ಸಿಬಿಲಿಟಿನ ನಿರ್ವಹಿಸೋದಕ್ಕೆ ಫೇಲ್ ಆಗಿದೆ. ಅಂದರೆ ಇನ್ವೆಸ್ಟಿಗೇಟ್ ಅಲಿಗೇಷನ್ಸ್ ಏನಿದೆ ಪಬ್ಲಿಕ್ ಕರಪ್ಷನ್ ಮೇಲೆ, ಅದನ್ನು ಕರೆಕ್ಟಾಗಿ ನಿರ್ವಹಿಸಿಲ್ಲ ಅಂತ ಹೇಳಿ ಇದನ್ನು ಒಂದು ಗೈಡ್ಲೈನ್ಸ್ ಅಂಡರಲ್ಲಿ ತೊಗೊಂಡು ಬರಬೇಕು, ಇದಕ್ಕೆ ಇಂಡಿಪೆಂಡೆನ್ಸ್ ಕೊಡಬೇಕು, ಆಟೋನಾಮಿ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ CBIನ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಸೂಪರ್ವಿಷನ್ ಅಂಡರಲ್ಲಿ ತೊಗೊಂಡು ಬಂದಿದ್ದಾರೆ. ಸೊ ಇದು ಲಾಸ್ ಆಫ್ ಕ್ರೆಡಿಬಿಲಿಟಿ. ನೆಕ್ಸ್ಟ್, ಅಕ್ಯೂಟ್ ಶಾರ್ಟೇಜ್ ಆಫ್ ಪರ್ಸನಲ್. ಈಗ ಏನಾಗ್ತದೆ ಅಂದರೆ, ಎಷ್ಟು ನಂಬರ್ ಆಫ್ ಪರ್ಸನ್ಸು CBIಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬೇಕೋ ಅಷ್ಟು ಪರ್ಸನ್ಸ್ ಇಲ್ಲ, ಅಂದರೆ ವರ್ಕ್ ಫೋರ್ಸು ಕರೆಕ್ಟಾಗಿ ಇಲ್ಲ, ಮಿಸ್ಮ್ಯಾನೇಜ್ಮೆಂಟ್ ಆಫ್ ದ ವರ್ಕ್ ಫೋರ್ಸ್ ಆಗ್ತಿದೆ. ಇದ್ರ ಜೊತೆಗೆ ಇನ್ಎಫಿಷಿಯನ್ಸಿನೂ ನಾವು ಅಬ್ಸರ್ವ್ ಮಾಡ್ತಿದ್ದೀವಿ ಈ ಸಿಸ್ಟಮಲ್ಲಿ. ಇನ್ಫ್ಲೆಕ್ಸಿಬಿಲಿಟಿನೂ ಕೂಡ ನಾವು ಅಬ್ಸರ್ವ್ ಮಾಡ್ತಿದ್ವಿ, ಮತ್ತು ಬಯಾಸ್ನೆಸ್ನು ಕೂಡ ಅಬ್ಸರ್ವ್ ಮಾಡ್ತಿದ್ವಿ. ಯಾಕೆ ಈ ಬಯಾಸ್ನೆಸ್ಸು, ಇನ್ಫ್ಲೆಕ್ಸಿಬಿಲಿಟಿ ಈ ಥರದ್ದೆಲ್ಲ ಎಕ್ಸಿಸ್ಟ್ ಆಗ್ತಿದೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ರಿಕ್ರೂಟ್ಮೆಂಟ್ ಪಾಲಿಸೀಸ್ ಏನಿದೆ, ಈ ರಿಕ್ರೂಟ್ಮೆಂಟ್ ಪಾಲಿಸೀಸ್ನ ಮಿಸ್ಯೂಸ್ ಮಾಡಿಕೊಂಡು ಅವರಿಗೆ ಯಾರು ಬೇಕು, ಯಾವ ಆಫೀಸರ್ ಅವ್ರ ಫೇವರ್ ಆಗಿರ್ತಾರೋ ಅಂಥವ್ರನ್ನ ಅವರು ರಿಕ್ರೂಟ್ ಮಾಡ್ತಿರೋದ್ರಿಂದ ಏನಾಗ್ತಿದೆ, ಇಲ್ಲಿ ಬಯಾಸ್ನೆಸ್ಸು ಜಾಸ್ತಿ ಆಗ್ತಿದೆ. ಸೊ ಇದೇನು ಮಾಡ್ತಿದೆ, ಈ ಒಂದು CBI ಫಂಕ್ಷನ್ಸು ಇನ್ಎಫೆಕ್ಟಿವ್ ಆಗಿ ಆಗೋ ಥರ ಮಾಡ್ತಿದೆ. ಸೊ ಎಫಿಷಿಯನ್ಸಿ ಕಡಿಮೆ ಆಗ್ತಿದೆ, ಹಾನೆಸ್ಟಿ ಕಡಿಮೆ ಆಗ್ತಿದೆ. ಬಿಕಾಸ್ ಬಯಾಸ್ನೆಸ್ ಜಾಸ್ತಿ ಆಗ್ತಿದೆ ಅಂದರೆ ಯಾರೂ ಟ್ರಸ್ಟ್ ವರ್ತಿಯಾಗಿ ವರ್ಕ್ ಮಾಡಲ್ಲ ಅಲ್ವಾ. ಸೊ ದಟ್ ಈಸ್ ದ ಪ್ರಾಬ್ಲಮ್. ನೆಕ್ಸ್ಟು, ರಿಸ್ಟ್ರಿಕ್ಟೆಡ್ ಆಕ್ಸೆಸ್. ಈಗ CBIಗೆ ಕೆಲವೊಂದು ರಿಸ್ಟ್ರಿಕ್ಷನ್ ಇದೆ. ಈಗ ಯಾರೋ ಒಬ್ಬ ವ್ಯಕ್ತಿ ಮೇಲೆ ಕರಪ್ಷನ್ ಕೇಸ್ನ ಹಾಕಿ ಅದನ್ನು ಇನ್ವೆಸ್ಟಿಗೇಟ್ ಮಾಡಬೇಕು ಅಂದರೆ, ಅವನು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿದೆ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಪ್ರಿಯರ್ ಪರ್ಮಿಷನ್ನ ತೊಗೊಳ್ಬೇಕಾಗುತ್ತೆ. ಸೊ ಸೆಂಟ್ರಲ್ ಗೌರ್ಮೆಂಟಿಂದ ಪ್ರಿಯರ್ ಪರ್ಮಿಷನ್ ತೊಗೊಳ್ಬೇಕು. ಸೊ ಇದೇನಾಗುತ್ತೆ, ಕರಪ್ಷನ್ನ ಕಾಂಬ್ಯಾಟ್ ಮಾಡೋದಕ್ಕೆ ಒಂದು ಅಬ್ಸ್ಟಕಲ್ ಥರ ಆಗುತ್ತೆ. ಸೊ ಅದು ವಿಷಯ ಲೀಕ್ ಆಗುತ್ತೆ. ಸೊ ಆ ವ್ಯಕ್ತಿ ಮೇ ಬಿ
ಎಚ್ಚರಿಕೆಯಿಂದ ತಪ್ಪಿಸ್ಕೊಳ್ಬೋದು ಅಲ್ವಾ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ಹಿಯರ್. ಮತ್ತು ಕನ್ವಿಕ್ಷನ್ ಕೇಸಸ್ ಏನಾಗಿದೆ 2010ಇಂದ 2017ವರೆಗೂ ನಾವು ಅಬ್ಸರ್ವ್ ಮಾಡಿದ್ರೆ ಕನ್ವಿಕ್ಷನ್ ಕೇಸಸ್ಸು ತುಂಬ ಕಡಿಮೆ ಆಗ್ತಿದೆ. 70 ಇದ್ದಿದ್ದು 66 ಆಗಿದೆ. ಸಜೆಷನ್ ಪುಟ್ ಫಾರ್ವರ್ಡ್, ಏನು ಸಜೆಷನ್ ಇದೆ ಅಂದರೆ ಪೊಲಿಟಿಕಲ್ ಇಂಟರ್ಫರೆನ್ಸಿಂದ ಈ ಒಂದು CBI ಏನಿದೆ ಅದನ್ನು ಫ್ರೀ ಮಾಡಬೇಕು. ಸೊ ಪೊಲಿಟಿಕಲ್ ಇಂಟರ್ಫರೆನ್ಸು CBIಲಿ ಆಗ್ದಲೇ ಇರೋ ಥರ ನೋಡ್ಕೊಳ್ಬೇಕು. ಮತ್ತು ಸ್ಟ್ಯಾಚ್ಯುಯೇಟರಿ ಸ್ಟೇಟಸ್ನ ಪ್ರೊವೈಡ್ ಮಾಡಬೇಕು CBIಗೆ. ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಷನ್ ಕಮಿಷನರಿಗೆ ಕೊಟ್ಟಿರೋ ಹಾಗೆ, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲಿಗೆ ಕೊಟ್ಟಿರೋ ಹಾಗೆ ಇವರಿಗೂ ಕೂಡ ಇಂಡಿಪೆಂಡೆನ್ಸ್ನ ಪ್ರೊವೈಡ್ ಮಾಡಬೇಕು. ಆವಾಗ ಮಾತ್ರ CBI ಇಂಡಿಪೆಂಡೆಂಟಾಗಿ ವರ್ಕ್ ಮಾಡೋಕ್ಕೆ ಸಾಧ್ಯ. ನೆಕ್ಸ್ಟ್ 24th ರಿಪೋರ್ಟ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಟು ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ. ಸೊ ಇಲ್ಲಿ ಒಂದು ಗೈಡೆನ್ಸ್ ಅಂದರೆ ಕೆಲವೊಂದು ರೆಕಮೆಂಡೇಷನ್ನ ಕೊಟ್ಟಿದೆ CBIಗೋಸ್ಕರ ಅಂತಲೇ. ಈ ಒಂದು ಪರ್ಸ್ನಲ್ ಪಬ್ಲಿಕ್ ಗ್ರಿವೆನ್ಸ್ ಲಾ ಮತ್ತು ಜಸ್ಟಿಸ್ ಕರೆಕ್ಟಾಗಿ ಪ್ರೊವೈಡ್ ಮಾಡೋದಕ್ಕೋಸ್ಕರ CBIಗೆ ಕೆಲವೊಂದು ರೆಕಮೆಂಡೇಷನ್ನ ಕೊಟ್ಟಿದೆ. ಅಂದರೆ ಹ್ಯೂಮನ್ ರಿಸೋರ್ಸ್ನ ಸ್ಟ್ರೆಂಥನ್ ಮಾಡಿ, CBIಗೆ ಸ್ಟ್ರೆಂತ್ ಆಫ್ ದ CBIನ ಜಾಸ್ತಿ ಮಾಡಿ, ಬೆಟರ್ ಇನ್ವೆಸ್ಟ್ಮೆಂಟ್ ಇನ್ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟಿ ಅಂದರೆ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ನ ಪ್ರೊವೈಡ್ ಮಾಡೋದ್ರ ಮೂಲಕ ಸೊ CBI ವರ್ಕ್ ಮಾಡೋದಕ್ಕೆ ವಾಟ್ ಎವರ್ ಮೇ ಬಿ ದ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ರಿಕ್ವೈರ್ಮೆಂಟ್ ಇದೆ ಅದನ್ನೆಲ್ಲನೂ ಕರೆಕ್ಟಾಗಿ ಪ್ರೊವೈಡ್ ಮಾಡಿ, ಫೈನಾನ್ಷಿಯಲ್ ರಿಸೋರ್ಸ್ನ ಇನ್ಕ್ರೀಸ್ ಮಾಡಿ, ಅಡ್ಮಿನಿಸ್ಟ್ರೇಟಿವ್ ಎಂಪವರ್ಮೆಂಟನ್ನ ಜಾಸ್ತಿ ಮಾಡಿ, ಇದರಿಂದ ಅಕೌಂಟಬಿಲಿಟಿನ ಅಚೀವ್ ಮಾಡಿ, ಮತ್ತು ಈಗಿರೋಂಥ ಪವರ್ಸಿಗಿಂತ ಜಾಸ್ತಿ ಪವರ್ನ ಕೊಡಿ. ಈಗ ರಿಲೇಟೆಡ್ ಟು ಯೂನಿಯನ್ ಇರ್ಬೋದು, ಸ್ಟೇಟ್ ಇರ್ಬೋದು, ಇಲ್ಲ ಕನ್ಕರೆಂಟ್ ಲೀಸ್ಟ್ ಇರ್ಬೋದು. ಅಂದರೆ 7th ಶೆಡ್ಯೂಲಲ್ಲಿ ಏನು 3 ಲೀಸ್ಟ್ ಬರುತ್ತೆ, ಸೊ ಆ ಎಲ್ಲ ಲೀಸ್ಟ್ ಅಂಡರಲ್ಲೂ ಇವರಿಗೆ ಪವರ್ ಕೊಡಿ ಅಂತ ಹೇಳಿ ಇದು ರೆಕಮೆಂಡ್ ಮಾಡಿದೆ. ಸೊ ಇದು ಕರೆಕ್ಟ್ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟೇಟ್, ಈಗ ಕರ್ನಾಟಕ ಅಂತಲೇ ತೊಗೊಂಡ್ರೆ ಕರ್ನಾಟಕದಲ್ಲಿ ಇರೋವಂಥ ಯಾರೋ ಒಬ್ಬರು ಪೊಲಿಟಿಷಿಯನ್ ಮೇಲೆ ಅಥವಾ ಯಾರೋ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಮೇಲೆ ಅವರು ಇನ್ವೆಸ್ಟಿಗೇಟ್ ಮಾಡಬೇಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ ಸ್ಟೇಟ್ ಗೌರ್ಮೆಂಟಿಂದ ಪರ್ಮಿಷನ್ ತೊಗೊಳ್ಬೇಕಂತ. ಸೊ ಸ್ಟೇಟ್ ಗೌರ್ಮೆಂಟಿಂದ ಪರ್ಮಿಷನ್ ತೊಗೊಂಡು ಇನ್ವೆಸ್ಟಿಗೇಟ್ ಮಾಡಬೇಕು. ಸೊ ದಿಸ್ ಇಸ್ ದ ಕಾಂಪ್ಲೆಕ್ಸ್ ಪ್ರೊಸೆಸ್ ಅಲ್ವಾ. ಈಗ CBI ಯಾರೇನಾದರೂ ಇನ್ವೆಸ್ಟಿಗೇಟ್ ಮಾಡಬೇಕಂದ್ರೆ ಈ CBI ಡೈರೆಕ್ಟಾಗಿ ಹೋಗಿ ಇನ್ವೆಸ್ಟಿಗೇಟ್ ಮಾಡೋ ಥರ ಇದ್ದರೆ ಸೊ ಇದು ಬೆಟರ್ ಅಲ್ವಾ. ಸೊ ಅಂದರೆ ಅವರಿಗೆ ಪವರ್ ಜಾಸ್ತಿ ಸಿಗುತ್ತೆ ಅಲ್ವಾ. ಸೊ ದಿಸ್ ಇಸ್ ದ ಒನ್ ಮೋರ್ ಸಜೆಷನ್ ಹಿಯರ್. Okay, thank you all. If you have any doubt, you can ask in the comment section. Thank you all.